Hello everyone, I am Santosh. Today we are going to discuss the very important topic in DBMS, that is about acid properties of transactions. Transaction ಈ acid properties ಅನ್ನ ಫಾಲೋ ಮಾಡ್ತಾ ಇರುತ್ತೆ. ಅದರ ಬಗ್ಗೆ ನಾವು ಸ್ಟಡಿ ಮಾಡೋಣ. ಓಕೆ, ಈಗ how does DBMS guarantee that a transaction is executed correctly? ಅಂದ್ರೆ ಏನು, ಒಂದು ಟ್ರಾನ್ಸಾಕ್ಷನ್ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಆಗಿದೆ ಅಂತ DBMS ಹೆಂಗೆ ಗ್ಯಾರಂಟಿ ಕೊಡುತ್ತೆ ನಮಗೆ? ಫಾರ್ ಎಕ್ಸಾಂಪಲ್, ಯು ಆಲ್ ಆರ್ ಡೂಯಿಂಗ್ ಟ್ರಾನ್ಸಾಕ್ಷನ್ಸ್. ನಾವೆಲ್ಲರೂ ಟ್ರಾನ್ಸಾಕ್ಷನ್ ಮಾಡ್ತಾನೆ ಇರ್ತೀವಿ. ನಾನು ಯಾರಿಗೂ 100 ರೂಪಿ ಸೆಂಡ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊರಿ. ನಾ ಇನ್ನೊಬ್ಬರಿಗೆ 100 ರೂಪೀಸ್ ಸೆಂಡ್ ಮಾಡ್ತೀನಿ ಅಂದರೆ ನನ್ನಲ್ಲಿ 100 ರೂಪಿ ಲೆಸ್ ಆಗುತ್ತೆ, ಅವರಲ್ಲಿ 100 ರೂಪಿ ಆ್ಯಡ್ ಆಗುತ್ತೆ. ದಿಸ್ ಇಸ್ ಕಾಮನ್ ಆ್ಯಂಡ್ ದಿಸ್ ಇಸ್ ಗ್ಯಾರಂಟೀಡ್. ಇದು ಹಾಗೆ ಆಗುತ್ತೆ, ನಾವು ನಂಬಿಬಿಡ್ತೀವಿ. ಬಿಕಾಸ್ ಟ್ರಾನ್ಸಾಕ್ಷನ್ ಫಾಲೋಸ್ ಎಸಿಡ್ ಪ್ರಾಪರ್ಟೀಸ್. ಯಾವಾಗಲೂ ಹಾಫ್ ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದು ನಮ್ಗೆ ಗೊತ್ತೇ ಇಲ್ಲ. ಯಾಕಂದರೆ DBMS ಎಸಿಡ್ ಪ್ರಾಪರ್ಟೀಸನ್ನು ಫಾಲೋ ಮಾಡ್ತಾ ಇರುತ್ತೆ. ಟ್ರಾನ್ಸಾಕ್ಷನ್ ಎಸಿಡ್ ಪ್ರಾಪರ್ಟೀಸನ್ನು ಫಾಲೋ ಮಾಡ್ತಾ ಇರುತ್ತೆ. ಹಾಗಂದ್ರೆ ಎಸಿಡ್ ಪ್ರಾಪರ್ಟೀಸ್ ಅಂದರೆ ಏನು? ಅಥವಾ ನೀವು ಹಿಂಗೆ ಯಾವಾಗಾದರೂ ಥಿಂಕ್ ಮಾಡಿದ್ದೀರಾ, ನಾನು 100 ರೂಪೀಸ್ ಸೆಂಡ್ ಮಾಡ್ತಾ ಇದ್ದೀನಿ, ಬರೀ 50 ರೂಪಾಯಿ ಅಷ್ಟೇ ಹೋಯಿತು. ಹಿಂಗೆ ಹಾಫ್ ಟ್ರಾನ್ಸಾಕ್ಷನ್ ಅಥವಾ ಇನ್ಕಂಪ್ಲೀಟ್ ಡೇಟಾ ಈ ಥರ ಯಾವಾಗಲೂ ನಾವು ಅಬ್ಸರ್ವ್ ಮಾಡೇ ಇಲ್ಲ. ಬಿಕಾಸ್ ಟ್ರಾನ್ಸಾಕ್ಷನ್ಸ್ ಫಾಲೋ ಎಸಿಡ್ ಪ್ರಾಪರ್ಟೀಸ್ ಆ್ಯಂಡ್ ದೇ ಎನ್ಶೂರ್ ದ ಟ್ರಾನ್ಸಾಕ್ಷನ್ಸ್ ಆರ್ ಪ್ರೊಸೆಸ್ಡ್ ಕರೆಕ್ಟ್ಲಿ. ಟ್ರಾನ್ಸಾಕ್ಷನ್ ಪರ್ಫೆಕ್ಟಾಗಿ ಪ್ರೊಸೆಸ್ ಆಗೋ ಹಾಗೆ ಮಾಡೋದೇ ಈ ಎಸಿಡ್ ಪ್ರಾಪರ್ಟೀಸ್. ಹಾಗಂದರೆ ಎಸಿಡ್ ಪ್ರಾಪರ್ಟೀಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ನಾನೇನು ಹೇಳಿದೆ, ಈ ಥರ ಏನು ಪ್ರಾಬ್ಲಮ್ಸ್ ಬರ್ತಾವೆ, ಹಾಫ್ ಟ್ರಾನ್ಸಾಕ್ಷನ್ ಆಗೋದು ಅಥವಾ ಇನ್ಕಂಪ್ಲೀಟ್ ಡೇಟಾನ ಅಬ್ಸರ್ವ್ ಮಾಡೋದು, ಈ ಪ್ರಾಬ್ಲಮ್ಸನ್ನು ಅವಾಯ್ಡ್ ಮಾಡೋಕ್ಕೆ DBMS ಫಾಲೋಸ್ ಎಸಿಡ್ ಪ್ರಾಪರ್ಟೀಸ್. ಗಾಟ್ ಇಟ್? ವೈ ದೇ ಆರ್ ರಿಕ್ವೈರ್ಡ್? ಬಿಕಾಸ್ ಹಾಫ್ ಡನ್ ಅಥವಾ ಇನ್ಕಂಪ್ಲೀಟ್ ಡೇಟಾ ಇದನ್ನು ಅವಾಯ್ಡ್ ಮಾಡೋಕ್ಕೆ DBMS ಫಾಲೋಸ್ ಎಸಿಡ್ ಪ್ರಾಪರ್ಟೀಸ್. ಲೆಟ್ ಅಸ್ ಸಿ ವಾಟ್ ಈಸ್ ಎಸಿಡ್. Acid is a set of four properties. Is a set of four properties that ensure transactions are processed correctly, perfectly, correctly, reliably and consistently. ಟ್ರಾನ್ಸಾಕ್ಷನ್ ಪರ್ಫೆಕ್ಟಾಗಿ ರನ್ ಆಗುತ್ತೆ ಅನ್ನೋದನ್ನು ಎನ್ಶೂರ್ ಮಾಡೋಕ್ಕೆ ವಿ ಹ್ಯಾವ್ 4 ಪ್ರಾಪರ್ಟೀಸ್, ಎಸಿಡ್ ಪ್ರಾಪರ್ಟೀಸ್ ಅಂತ ನಾವು ಕರಿತೀವಿ. ಹಾಗಂದ್ರೆ ಎಸಿಡ್ ಅಂದರೆ ಏನು? Acid stands for A means atomicity. C means consistency. I means isolation. And we have D means durability. ಟ್ರಾನ್ಸಾಕ್ಷನ್ ಇವೆಲ್ಲ ಪ್ರಾಪರ್ಟೀಸ್ ಅನ್ನು ಫಾಲೋ ಮಾಡ್ತಿರೋದಕ್ಕೆ ವಿ ಕ್ಯಾನ್ ಹ್ಯಾವ್ ಗ್ಯಾರಂಟಿ ಓವರ್ ಟ್ರಾನ್ಸಾಕ್ಷನ್ಸ್. ಈ ಎಲ್ಲ ಪ್ರಾಪರ್ಟೀಸನ್ನು ಫಾಲೋ ಮಾಡ್ತಾ ಇರೋದಕ್ಕೆ ನಾವು ಟ್ರಾನ್ಸಾಕ್ಷನನ್ನು ನಂಬಿಬಿಡ್ತೀವಿ. ಅಂದರೆ ನಾನು 100 ರೂಪೀಸ್ ಸೆಂಡ್ ಮಾಡಿದ್ದೀನಿ ಅಂದರೆ ಡೆಫಿನೆಟ್ಲಿ ನನ್ನಲ್ಲಿ ಲೆಸ್ ಆಗಬೇಕು, ಅವ್ರಿಗೆ ಆ್ಯಡ್ ಆಗಬೇಕು. ರಿಲಯಬಲ್, ನಾವು ಅದನ್ನು ಇಮಿಡಿಯೇಟ್ಲಿ ನಂಬಿ ಬಿಡ್ತೀವಿ ಬಿಕಾಸ್ ಇಟ್ ಈಸ್ ಫಾಲೋಯಿಂಗ್ ಎಸಿಡ್ ಪ್ರಾಪರ್ಟೀಸ್. ಓಕೆ, ಎಸಿಡ್ ಅಂದ್ರೆ ಏನು? ಎ ಮೀನ್ಸ್ ಆಟೋಮಿಸಿಟಿ ಪ್ರಾಪರ್ಟಿ, ಸಿ ಮೀನ್ಸ್ ಕನ್ಸಿಸ್ಟೆನ್ಸಿ ಪ್ರಾಪರ್ಟಿ, ಐ ಮೀನ್ಸ್ ಐಸೋಲೇಷನ್ ಪ್ರಾಪರ್ಟಿ, ಡಿ ಮೀನ್ಸ್ ಡ್ಯೂರಬಿಲಿಟಿ ಪ್ರಾಪರ್ಟಿ. ಹಾಗಂದ್ರೆ ವಾಟ್ ಈಸ್ ದಿಸ್ ಅನ್ನೋದನ್ನು ಲೆಟ್ ಅಸ್ ಡಿಸ್ಕಸ್. ಓಕೆ, ಫಸ್ಟ್ ಆಫ್ ಆಲ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಆಟೋಮಿಸಿಟಿ. ಆಟೋಮಿಸಿಟಿ ಅಂದರೆ ಏನು? Transaction follows
atomicity property. Atomicity means all or nothing. ಅಂದರೆ ಟ್ರಾನ್ಸಾಕ್ಷನ್ನಲ್ಲಿರೋ ಎಲ್ಲ ಆಪ್ರೇಷನ್ಸು ಎಂಟೈರ್ಲಿ ಎಕ್ಸಿಕ್ಯೂಟ್ ಆಗ್ತವೆ, ಇಲ್ಲಾಂದರೆ ಆಗೋದೇ ಇಲ್ಲ, ಹಾಫ್ ವರ್ಕ್ ಆಗೋದಿಲ್ಲ ಇಲ್ಲಿ. ಎ ಟ್ರಾನ್ಸಾಕ್ಷನ್ ಮಸ್ಟ್ ಬಿ ಕಂಪ್ಲೀಟೆಡ್ ಎಂಟೈರ್ಲಿ. ಒಂದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆದರೆ ಎಂಟೈರ್ಲಿ ಕಂಪ್ಲೀಟ್ ಆಗಬೇಕು, ಇಲ್ಲಾಂದರೆ ಆಗಲೇಬಾರ್ದು. ದಿಸ್ ಈಸ್ ವಾಟ್ ಅಟೋಮಿಸಿಟಿ. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಸೆಂಡಿಂಗ್ 100 rupees ಫ್ರಾಮ್ ಒನ್ ಅಕೌಂಟ್ ಟು ಅನದರ್ ಅಕೌಂಟ್, ಅಥವಾ 1000 rupees ಯು ಆರ್ ಸೆಂಡಿಂಗ್, ನಿಮ್ಮಲ್ಲಿ 1000 ರೂಪಿ ಕಟ್ ಆಯಿತು, ಅವರಲ್ಲಿ ಆ್ಯಡ್ ಆಗಲಿಲ್ಲ, ಈ ಥರ ಆಗೋದಿಲ್ಲ. ಆದರೆ ಕಂಪ್ಲೀಟ್ ಟ್ರಾನ್ಸಾಕ್ಷನ್ ಆಗುತ್ತೆ ಪರ್ಫೆಕ್ಟಾಗಿ, ಇಲ್ಲಾಂದ್ರೆ ಆಗೋದೇ ಇಲ್ಲ. ದಿಸ್ ಈಸ್ ವಾಟ್ ಅಟೋಮಿಸಿಟಿ. ಅಟೋಮಿಸಿಟಿ ಇರಲಿಲ್ಲ ಅಂದರೆ ವೆರಿ ಡೇಂಜರಸ್ ಸಿಚುವೇಶನ್ಗೆ ಹೋಗ್ತಿತ್ತು, ಟ್ರಾನ್ಸಾಕ್ಷನ್ ಪ್ರಾಬ್ಲಮ್ ಆಗ್ತಾ ಇತ್ತು. ಗಾಟ್ ಇಟ್? ಅರ್ಥ ಆಯ್ತಿಲ್ಲ? ಅಟೋಮಿಸಿಟಿ ಅಂದರೆ ಏನು? ಆದರೆ ಕಂಪ್ಲೀಟಾಗಿ ಟ್ರಾನ್ಸಾಕ್ಷನ್ ಫುಲ್ ಪರ್ಫೆಕ್ಟಾಗಿ ಆಗಬೇಕು, ಇಲ್ಲಾಂದರೆ ಆಗಲೇಬಾರ್ದು. ಈ ಪ್ರಾಪರ್ಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಐ ವಿಲ್ ರೈಟ್ ಅಬೌಟ್ ಇಟ್. ಎ ಟ್ರಾನ್ಸಾಕ್ಷನ್ must be completed entirely. ಫುಲ್ಲಿ ಅದು ಕಂಪ್ಲೀಟ್ ಆಗಬೇಕು, ಆರ್ ನಾಟ್ ಎಕ್ಸಿಕ್ಯೂಟೆಡ್ ಅಟ್ ಆಲ್. ಇಲ್ಲಂದರೆ ಏನು ಎಕ್ಸಿಕ್ಯೂಟ್ ಆಗಬಾರ್ದು. ಆದರೆ ಕಂಪ್ಲೀಟ್ ಆಗಬೇಕು, ಇಲ್ಲಾಂದರೆ ಏನೂ ಆಗಬಾರ್ದು. ಪರ್ಫೆಕ್ಟ್. ಆ್ಯಂಡ್ ದಟ್ ಈಸ್ ಕರೆಕ್ಟ್. ಹಾಫ್ ಡನ್ ಇಲ್ಲ ಇಲ್ಲಿ. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ನೋಡೋಣ. ಟ್ರಾನ್ಸ್ಫರ್ ₹1000 ಫ್ರಾಮ್ ಅಕೌಂಟ್ ಎ ಟು ಅಕೌಂಟ್ ಬಿ. ಇದೊಂದು ಸಿಚುವೇಶನ್ ಇದೆ ಅಂತ ತಿಳ್ಕೊರಿ. ಟ್ರಾನ್ಸ್ಫರ್ ₹1000 ಫ್ರಾಮ್ ಅಕೌಂಟ್ ಎ ಟು ಬಿ. ದಿಸ್ ಈಸ್ ದ ಸಿಚುವೇಶನ್. ಹಂಗಂದ್ರೆ ಫಾರ್ ಎಕ್ಸಾಂಪಲ್ ಮೀನ್ಸ್ ಈ ಥರ ಆಗಬೇಕು. ಅದು ಆ್ಯಕ್ಚುಲಿ ಅಕೌಂಟ್ ಎನಲ್ಲಿ ಬ್ಯಾಲೆನ್ಸ್ 5000 ಇದೆ ಅಂತ ತಿಳ್ಕೊರಿ. ಆಮೇಲೆ ಅಕೌಂಟ್ ಬಿ ನಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ? 3000 ಇದೆ ಅಂತ ತಿಳ್ಕೊರಿ. ಓಕೆ, ಅಕೌಂಟ್ ಎದಿಂದ ಅಕೌಂಟ್ ಬಿಗೆ 1000 ರೂಪೀಸ್ ಶೇರ್ ಆದರೆ ಅಕೌಂಟ್ ಎನಲ್ಲಿ ಎಷ್ಟು ಉಳಿಬೇಕು? 4000. ಯಾಕಂದರೆ 1000 ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಅದು ಬಿಗೆ ಬಂದರೆ ಇದೆಷ್ಟಾಗಬೇಕು? ಇದು ಕೂಡ 4000 ಆಗಬೇಕು. ದಿಸ್ ಈಸ್ ಕರೆಕ್ಟ್. ಎಂಟೈರ್ಲಿ ಎಕ್ಸಿಕ್ಯೂಟ್ ಆಯಿತು. ದಿಸ್ ಈಸ್ ಕರೆಕ್ಟ್ ಟ್ರಾನ್ಸಾಕ್ಷನ್. ಕಂಪ್ಲೀಟ್ ಆಯಿತು. ಆಲ್ ಆಪರೇಷನ್ಸ್ ಆರ್ ಡನ್. ಅದೇ ಈ ಥರ ಆದರೆ ಜಸ್ಟ್ ಅಬ್ಸರ್ವ್ ಮಾಡಿರಿ. ಆರ್ ಎನಲ್ಲಿ 5000 ಇದೆ, ಆಮೇಲೆ ಬಿನಲ್ಲಿ 3000 ಇದೆ ಅಂತ ತಿಳ್ಕೊಳ್ಳೋಣ. ಅಗೇನ್ ಟ್ರಾನ್ಸ್ಫರ್ ₹1000 ಫ್ರಾಮ್ ಅಕೌಂಟ್ ಎ ಟು ಅಕೌಂಟ್ ಬಿನೇ ಸಿಚುವೇಶನ್ ಇದೆ. ಅಕೌಂಟ್ ಎದಿಂದ ಅಕೌಂಟ್ ಬಿಗೆ ಸೆಂಡ್ ಆಗಬೇಕಂದ್ರೆ ಅಕೌಂಟ್ ಎನಲ್ಲಿ 1000 ಮೈನಸ್ ಆಗಬೇಕು, ಅಂದರೆ 4000 ಉಳಿತು. ಬಟ್ ಅಕೌಂಟ್ ಬಿಗೆ ಅದು ಆ್ಯಡ್ ಆಗಲೇ ಇಲ್ಲ ಅಂದರೆ ಈಸ್ ದಿಸ್ ಕರೆಕ್ಟ್? ನೋ. ಇಲ್ಲಿ ನೋಡ್ರಿ, ಒಂದು ಸ್ಟೆಪ್ ಎಕ್ಸಿಕ್ಯೂಟ್ ಆಯ್ತು, ಎರಡನೇ ಸ್ಟೆಪ್ ಎಕ್ಸಿಕ್ಯೂಟ್ ಆಗಲಿಲ್ಲ. ಇಫ್ ಒನ್ ಸ್ಟೆಪ್ ಫೇಲ್ಸ್, DBMS ಕ್ಯಾನ್ಸಲ್ಸ್ ಎಂಟೈರ್ ಟ್ರಾನ್ಸಾಕ್ಷನ್. ಇಲ್ಲಿ ಯಾವುದೇ ಒಂದು ಸ್ಟೆಪ್, ಬಿಕಾಸ್ ಟ್ರಾನ್ಸಾಕ್ಷನ್ ಅಂದರೆ ಇಟ್ ಈಸ್ ನಾಟ್ ಸಿಂಗಲ್ ಆಪ್ರೇಷನ್. ಸೆಟ್ ಆಫ್ ಆಪ್ರೇಷನ್ ಲಾಜಿಕಲಿ ಸಿಂಗಲ್ ಯೂನಿಟ್ ಆಗಿ ಎಕ್ಸಿಕ್ಯೂಟ್ ಆಗ್ತಾ ಇರ್ತವೆ. ಇಲ್ಲಿ ಒಂದು ಸ್ಟೆಪ್ ಫೇಲ್ ಆದರೂ DBMS ಕ್ಯಾನ್ಸಲ್ಸ್ ಆಲ್ ದಿ ಎಂಟೈರ್ ಟ್ರಾನ್ಸಾಕ್ಷನ್, ಆ್ಯಂಡ್ ದಟ್ ಈಸ್ ಕರೆಕ್ಟ್. ಅದು ಹಾಗೆ ವರ್ಕ್ ಆಗಬೇಕು. ನನ್ನಲ್ಲಿ ಕಟ್ ಆಗಿ ಅವರಲ್ಲಿ ಆ್ಯಡ್ ಆಗಲಿಲ್ಲ ಅಂದರೆ ದಟ್ ಈಸ್ ನಾಟ್ ಕರೆಕ್ಟ್. ದಟ್ ಈಸ್ ನಾಟ್ ಕಾಲ್ಡ್ ಅಟೋಮಿಸಿಟಿ. ಓಕೆ, ಅದನ್ನು ನಾನು ಇಲ್ಲಿ ಬರಿತೀನಿ. ಇಫ್ ಒನ್ ಸ್ಟೆಪ್ ಫೇಲ್ಸ್, ಇದರಲ್ಲಿ ಯಾವುದೋ ಒಂದು ಸ್ಟೆಪ್ ಅಥವಾ ಒಂದು ಆಪರೇಷನ್ ಫೇಲ್ ಆದರೆ, ಸೆಟ್ ಆಫ್ ಆಪರೇಷನ್ಸ್ ಇರ್ತವೆ ಒಂದು ಟ್ರಾನ್ಸಾಕ್ಷನಲ್ಲಿ, DBMS ಕ್ಯಾನ್ಸಲ್ಸ್ ದಿ ಎಂಟೈರ್ ಟ್ರಾನ್ಸಾಕ್ಷನ್.
ಆ್ಯಂಡ್ ಇಟ್ ಈಸ್ ಆಬ್ಸಲ್ಯೂಟ್ಲಿ ಕರೆಕ್ಟ್. ಅದು ಈ ಥರನೇ ಆಗಬೇಕಲ್ಲ, ಅದರ್ವೈಸ್ ಏನಾಗುತ್ತೆ, ನಮ್ಮಲ್ಲಿ ದುಡ್ಡು ಕಟ್ ಆಗುತ್ತೆ, ಅವರಿಗೆ ಆ್ಯಡ್ ಆಗೋದೇ ಇಲ್ಲ. ದಟ್ ಈಸ್ ಪ್ರಾಬ್ಲಮ್ ಅಗೇನ್. ಆ ಥರ ಆಗಬಾರ್ದು. ದಿಸ್ ಈಸ್ ವಾಟ್ ಅಟೋಮಿಸಿಟಿ ಮೀನ್ಸ್. ಎಕ್ಸಿಕ್ಯೂಟ್ ಕಂಪ್ಲೀಟ್ಲಿ ಆರ್ ನಥಿಂಗ್ ಎಟ್ ಆಲ್. ನೋ ಎಕ್ಸಿಕ್ಯೂಷನ್ ಆಫ್ ಎನಿ ಸಿಂಗಲ್ ಆಪರೇಷನ್. ಯಾವುದೇ ಆಪರೇಷನ್ ಕೂಡ ಎಕ್ಸಿಕ್ಯೂಟ್ ಆಗೋದಿಲ್ಲ. ಗಾಟ್ ಇಟ್? ಅರ್ಥ ಆಯ್ತಾ? ವೆರಿ ಸಿಂಪಲ್. ಈಗ ಲೆಟ್ ಅಸ್ ಗೋ ಥ್ರೂ ದ ನೆಕ್ಸ್ಟ್ ಪ್ರಾಪರ್ಟಿ. ಅದ್ಯಾವುದು? ಕನ್ಸಿಸ್ಟೆನ್ಸಿ. ಆಲ್ರೆಡಿ ಇವನು ಕನ್ಸಿಸ್ಟೆನ್ಸಿ ಅಂದ್ರೇನು? ಲೆಟ್ ಅಸ್ ಸಿ ವಾಟ್ ಈಸ್ ಕನ್ಸಿಸ್ಟೆನ್ಸಿ. ಡೇಟಾ ಶುಡ್ ಬಿ ಕರೆಕ್ಟ್ ಇರಬೇಕು, ಆಕ್ಯುರೇಟ್ ಇರಬೇಕು. ದಟ್ ಈಸ್ ಕಾಲ್ಡ್ ಕನ್ಸಿಸ್ಟೆನ್ಸಿ. ಫಾರ್ ಎಕ್ಸಾಂಪಲ್, let us see what is consistency. Okay, second property ಯಾವುದು? ಕನ್ಸಿಸ್ಟೆನ್ಸಿ. ಕಾಮನ್ ಆಗಿ ಕನ್ಸಿಸ್ಟೆನ್ಸಿ ಅಂದರೆ ಏನು? ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಒಂದು ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಯಾರೋ ಟೀಚರ್ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರದ್ದು ಡೇಟಾ ಎಲ್ಲ ಎಲ್ಲೆಲ್ಲಿ ಸ್ಟೋರ್ ಇದೆ? ಲೈಬ್ರರಿನಲ್ಲಿ ಡೇಟಾ ಸ್ಟೋರ್ ಇದೆ, ಆಫೀಸಲ್ಲಿ ಡೇಟಾ ಸ್ಟೋರ್ ಇದೆ. ಓಕೆ, ಅವರು ಜಾಬ್ಗೆ ರಿಸೈನ್ ಮಾಡಿ ಬಿಟ್ಬಿಡ್ತಾರೆ. ಆವಾಗ ಕೂಡ ಅವ್ರ ಜಾಬ್ ರಿಸೈನ್ ಮಾಡಿ ಬಿಟ್ಟು ಹೋದರೆ ಎಲ್ಲ ಕಡೆಯಿಂದನೂ ಅವ್ರದ್ದು ಡೇಟಾ ಡಿಲೀಟ್ ಆಗಬೇಕು. ಬಟ್ ಅಲ್ಲೇನಾಗುತ್ತೆ? ಲೈಬ್ರರಿನಲ್ಲಿ ಡೇಟಾ ಉಳಿಬೋದು, ಆಫೀಸ್ನಲ್ಲಿನೂ ಅವ್ರ ಡೇಟಾ ಉಳಿಬೋದು. ಮೀನ್ಸ್ ದಟ್ ಈಸ್ ನಾಟ್ ಕನ್ಸಿಸ್ಟೆಂಟ್. ಅದಕ್ಕೆ ನಾವು ಕನ್ಸಿಸ್ಟೆನ್ಸಿ ಅನ್ನೋದಿಲ್ಲ. ಗಾಟ್ ಇಟ್? ಹಾಗಂದರೆ ಟ್ರಾನ್ಸಾಕ್ಷನಲ್ಲಿ ಕನ್ಸಿಸ್ಟೆನ್ಸಿ ಅಂದರೆ ಏನು ಅಂತ ನೋಡೋಣ. ಓಕೆ, ಆ್ಯಂಡ್ ದಿಸ್ ಈಸ್ ಒನ್ ಆಫ್ ದಿ ಪ್ರಾಪರ್ಟಿ ವಿಚ್ ಈಸ್ ಫಾಲೋಡ್ ಬೈ ಟ್ರಾನ್ಸಾಕ್ಷನ್. ಆ್ಯಂಡ್ ದಿಸ್ ಈಸ್ ಆಲ್ಸೋ ರಿಕ್ವೈರ್ಡ್. ಇದು ಬೇಕೇ ಬೇಕು. ಓಕೆ, ಎ ಟ್ರಾನ್ಸಾಕ್ಷನ್, ನಾನು ಎಕ್ಸಾಂಪಲ್ ಕೊಟ್ಟನಿಲ್ಲ, ಅದು ಒಂದು ಟ್ರಾನ್ಸಾಕ್ಷನ್ ಎಕ್ಸಾಂಪಲ್ನೇ, ಕನ್ಸಿಸ್ಟೆನ್ಸಿ ಎಕ್ಸಾಂಪಲ್. ಓಕೆ, ಎ ಟ್ರಾನ್ಸಾಕ್ಷನ್ must take the database from one correct state to another correct state. ಅಂದ್ರೆ ಏನು? ಏನೋ ಚೇಂಜಸ್ ಆಗಿದೆ ಅಂತ ತಿಳ್ಕೊರಿ. ಏನೋ ಅಪ್ಡೇಷನ್ ಆಗಿದ್ರು ಆ ಅಪ್ಡೇಷನ್ ಕರೆಕ್ಟಾಗಿ ವರ್ಕ್ ಆಗಿರಬೇಕು. ನೆಕ್ಸ್ಟ್ ಸ್ಟೇಟ್ಗೂ ಅದು ಕರೆಕ್ಟ್ ಅನ್ನೋ ಥರ ಇರಬೇಕು. ಆವಾಗ ವಿ ಕಾಲ್ ಇಟ್ ಆಸ್ ಕನ್ಸಿಸ್ಟೆನ್ಸಿ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಇನ್ನೂ ಕರೆಕ್ಟಾಗಿ ಅರ್ಥ ಆಗುತ್ತೆ. ವಾಟ್ ಈಸ್ ದಿಸ್? ಅಗೇನ್ the same situation, transfer of ₹1000 from A to B ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ಈ ಸಿಚುವೇಶನ್ ಇದೆ. ಟ್ರಾನ್ಸ್ಫರ್ ಆಫ್ ₹1000 ಫ್ರಾಮ್ ಅಕೌಂಟ್ A to B. ದಿಸ್ ಈಸ್ ದ ಸಿಚುವೇಶನ್. ಎನಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ? 5000 ಇದೆ ಅಂತ ತಿಳ್ಕೊರಿ. ಬಿನಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ? 3000. ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿರಿ, ವಾಟ್ ಈಸ್ ದಿ ಟೋಟಲ್ ಬ್ಯಾಲೆನ್ಸ್? ಟೋಟಲ್ ಈಸ್ 8000. ಕರೆಕ್ಟ್? ದಿಸ್ ಈಸ್ ಒನ್ ಸ್ಟೇಟ್. ಈಗ ಟ್ರಾನ್ಸ್ಫರ್ ಆದಮೇಲೆ ಲೆಟ್ ಅಸ್ ಸಿ ದ ಡೇಟಾ. ಈಗ ಇದು ಆಪರೇಷನ್ ಆಗುತ್ತೆ ಅಂತ ತಿಳ್ಕೊರಿ. ಅಕೌಂಟ್ ಎದಿಂದ ಅಕೌಂಟ್ ಬಿಗೆ ಡೇಟಾ ಟ್ರಾನ್ಸ್ಫರ್ ಆಯಿತು, ಅಮೌಂಟ್ ಟ್ರಾನ್ಸ್ಫರ್ ಆಯಿತು. ಓಕೆ, ಹಾಗಂದ್ರೆ ಎನಲ್ಲಿ ಎಷ್ಟು ಉಳಿಬೇಕೀಗ? 4000. ಬಿನಲ್ಲಿ ಎಷ್ಟು ಆ್ಯಡ್ ಆಗಬೇಕು? 1000 ಆ್ಯಡ್ ಆಗಿ ಇದು 4000 ಆಗಬೇಕು. ಕ್ಯಾನ್ ಯು ಸಿ ದ ಟೋಟಲ್? ಟೋಟಲ್ ಈಸ್ ಅಗೇನ್ 8000. ದಿಸ್ ಈಸ್ ಕರೆಕ್ಟ್. ಆ್ಯಕ್ಚುಲಿ ಟೋಟಲ್ ರಿಮೇನ್ಸ್ ದ ಸೇಮ್, ಮೀನ್ಸ್ ಡೇಟಾಬೇಸ್ ಈಸ್ ಇನ್ ಕನ್ಸಿಸ್ಟೆಂಟ್ ಸ್ಟೇಟ್.
ಹೌದಲ್ಲ, ದುಡ್ಡು ಎಲ್ಲೋ ಆ ಕಡೆ ಈ ಕಡೆ ಆಗಬಾರ್ದು. ಅವರಿಬ್ಬರ ನಡುವೆ ಟ್ರಾನ್ಸಾಕ್ಷನ್ ಆಗಿದೆ ಅಂದರೆ ಅದು ಅಲ್ಲೇ ಇರಬೇಕು. ಇವ್ರು 1000 ಸೆಂಡ್ ಮಾಡಿದ್ದಾರೆ, ಟೋಟಲ್ ಅಷ್ಟೇ ಆಗಬೇಕಲ್ಲ. ಜಸ್ಟ್ ಅಬ್ಸರ್ವ್ ಮಾಡ್ರಿ. ದಿಸ್ ಇಸ್ ವಾಟ್ ಕನ್ಸಿಸ್ಟೆನ್ಸಿ. ಇಲ್ಲಿ ಡೇಟಾಬೇಸ್ ಈಸ್ ಇನ್ ಕನ್ಸಿಸ್ಟೆಂಟ್ ಸ್ಟೇಟ್. ಒನ್ ಕರೆಕ್ಟ್ ಸ್ಟೇಟಿಂದ ಅನದರ್ ಕರೆಕ್ಟ್ ಸ್ಟೇಟ್ಗೆ ಮೂವ್ ಆಗಲೇಬೇಕು. ಇಬ್ಬರ ನಡುವೆ ಟ್ರಾನ್ಸಾಕ್ಷನ್ ಆಗಿದೆ ಅಂದರೆ ಅದು ಅಮೌಂಟ್ ಇಬ್ಬರ ನಡುವೆನೇ ಇರುತ್ತೆ. ಅಲ್ಲೇನೋ ಡೇಟಾ ಲಾಸ್ ಆಗೋ ಚಾನ್ಸಸ್ ಇಲ್ವೇ ಇಲ್ಲಲ್ಲ. ಕರೆಕ್ಟ್. ಹಿಯರ್ ಟೋಟಲ್ ರಿಮೇನ್ಸ್ ಸೇಮ್. Here total remains same and it is correct. Database remains or database is in consistent state. ಆಪರೇಷನ್ ಆದ್ಮೇಲೆನೂ ಕೂಡ ಡೇಟಾಬೇಸ್ ಕನ್ಸಿಸ್ಟೆಂಟ್ ಸ್ಟೇಟ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಕರೆಕ್ಟ್? ಎಸ್. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಪರ್ಟಿ. ನೆಕ್ಸ್ಟ್ ಪ್ರಾಪರ್ಟಿ ಯಾವುದು? ಐಸೋಲೇಷನ್. ವಾಟ್ ಈಸ್ ಐಸೋಲೇಷನ್? ಐಸೋಲೇಷನ್ ಅಂದರೆ ಕಾಮನ್ ವರ್ಡಲ್ಲಿ ನಾವೇನು ಹೇಳ್ಬೋದು? ಕಾನ್ಫ್ಲಿಕ್ಟ್ಸ್ ಇರೋದಿಲ್ಲ ಅಂತ ನಾವು ಹೇಳ್ಬೋದು. ಎರಡು ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಅವಾಗ ಈ ಐಸೋಲೇಷನನ್ನು ನಾವು ಇದರ ಬಗ್ಗೆ ತಿಳ್ಕೊಬೋದು. ವಾಟ್ ಈಸ್ ಐಸೋಲೇಷನ್? ಲೆಟ್ ಅಸ್ ಸಿ. ದಿಸ್ ಈಸ್ ದ ಥರ್ಡ್ ಪ್ರಾಪರ್ಟಿ. Which database or transaction is following? ಈ 4 ಪ್ರಾಪರ್ಟೀಸ್ ಫಾಲೋ ಮಾಡಲಿಲ್ಲ ಅಂದರೆ ಡೇಟಾಬೇಸ್ ವಿಲ್ ನಾಟ್ ಬಿ ಇನ್ ದಿ ಪರ್ಫೆಕ್ಟ್ ಸ್ಟೇಟ್. ಓಕೆ, ಲೆಟ್ ಅಸ್ ಸಿ ಐಸೋಲೇಷನ್ ಅಂದರೆ ಏನು ಅಂತ ನೋಡೋಣ. ದಿಸ್ ಇಸ್ ಅನದರ್ ಪ್ರಾಪರ್ಟಿ. ಸಿ, ಟ್ರಾನ್ಸಾಕ್ಷನ್ಸ್ ಎಕ್ಸಿಕ್ಯೂಟಿಂಗ್ ಸೈಮಲ್ಟೇನಿಯಸ್ಲಿ should not interfere with each other. ಎರಡು ಟ್ರಾನ್ಸಾಕ್ಷನ್, ಮಲ್ಟಿಪಲ್ ಟ್ರಾನ್ಸಾಕ್ಷನ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಆವಾಗ ಎರಡು ಇಂಟರ್ಫಿಯರ್ ಆಗಬಾರ್ದು, ಎರಡು ಇಂಡಿಪೆಂಡೆಂಟ್ ಆಗಿ ಎಕ್ಸಿಕ್ಯೂಟ್ ಆಗಬೇಕು. ಫಾರ್ ಎಕ್ಸಾಂಪಲ್, ನಾನು ನಂದು ರಿಸಲ್ಟ್ ನೋಡ್ತಾ ಇದ್ದೀನಿ ವೆಬ್ಸೈಟ್ ಥ್ರೂ, ಇನ್ನೊಬ್ರು ಅವ್ರದ್ದು ರಿಸಲ್ಟ್ ನೋಡ್ತಿರ್ತಾರೆ. ಅವಾಗ ಕಾನ್ಫ್ಲಿಕ್ಟ್ ಆಗಬಾರ್ದಲ್ಲ. ದಟ್ ಈಸ್ ವಾಟ್ ಐಸೋಲೇಷನ್. ಆರ್ ಟ್ರಾನ್ಸ್ಫರ್ ಆಫ್ ಮನಿ ಆಗ್ತಾ ಇದೆ ಅಂತ ತಿಳ್ಕೊರಿ. ಫಾರ್ ಎಕ್ಸಾಂಪಲ್, ಒನ್ ಟ್ರಾನ್ಸಾಕ್ಷನ್ ಈಸ್ ಟ್ರಾನ್ಸ್ಫರಿಂಗ್ ಮನಿ. ಇನ್ನೊಂದು ಟ್ರಾನ್ಸಾಕ್ಷನಲ್ಲಿ ಟೆಂಪ್ರರಿ ವ್ಯಾಲ್ಯೂಸ್ ಅಬ್ಸರ್ವ್ ಆಗಬಾರ್ದು. 1000 ರೂಪೀಸ್ ಸೆಂಡ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊರಿ. 1000 ರೂಪಿ ಬಂದ ಮೇಲೇ ದ ಟ್ರಾನ್ಸಾಕ್ಷನ್ ಕ್ಯಾನ್ ಸಿ ದ್ಯಾಟ್ ಬ್ಯಾಲೆನ್ಸ್. ಅಲ್ಲಿವರೆಗೂ ಇನ್ ಬಿಟ್ವೀನ್ ಏನೋ ಟೆಂಪ್ರರಿ ವ್ಯಾಲ್ಯೂಸ್ ಅಬ್ಸರ್ವ್ ಮಾಡೋದು ಈ ಥರ ಆಗಬಾರ್ದು. ಓಕೆ, ಇನ್ಕಂಪ್ಲೀಟ್ ಡೇಟಾ ಅಬ್ಸರ್ವೇಷನ್ ಯಾವಾಗ ಆಗುತ್ತೆ? ಐಸೋಲೇಷನ್ ಇರಲಿಲ್ಲ ಅಂದರೆ. ಐಸೋಲೇಷನ್ ಅಂದರೆ ಏನು? ಟ್ರಾನ್ಸಾಕ್ಷನ್ಸ್, ಮಲ್ಟಿಪಲ್ ಟ್ರಾನ್ಸಾಕ್ಷನ್ಸ್ ಸೈಮಲ್ಟೇನಿಯಸ್ಲಿ ಎಕ್ಸಿಕ್ಯೂಟ್ ಆಗ್ತಾ ಇರ್ತವೆ. ಆವಾಗ ಇಂಟರ್ಫರೆನ್ಸ್ ಆಗಬಾರ್ದು, ಕಾನ್ಫ್ಲಿಕ್ಟ್ಸ್ ಆಗಬಾರ್ದು. ಅವೆರಡು ಇಂಡಿಪೆಂಡೆಂಟ್ ಆಗಿ ರನ್ ಆಗಬೇಕು. 2, 3 ಮೆನಿ ಕಾನ್ಕರೆಂಟ್ ಟ್ರಾನ್ಸಾಕ್ಷನ್ಸ್ ಆಗ್ತಿರ್ತವೆ. ಅವೆಲ್ಲ ಇಂಡಿವಿಜುವಲಿ ಇಂಡಿಪೆಂಡೆಂಟ್ ಆಗಿ ರನ್ ಆಗಬೇಕು. ಫಾರ್ ಎಕ್ಸಾಂಪಲ್, ನಾನು ಯೂಟ್ಯೂಬ್ ಥ್ರೂ ಒಂದು ವಿಡಿಯೋ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊರಿ. ಇನ್ನೊಬ್ರು ಅವರೇ ಯಾವುದೋ ವಿಡಿಯೋ ಅಬ್ಸರ್ವ್ ಮಾಡ್ತಿರ್ತಾರೆ. ಇಬ್ಬರು ಯೂಟ್ಯೂಬ್ನೇ ಎಕ್ಸಸ್ ಮಾಡ್ತಾ ಇದ್ದೀವಿ. ಈಸ್ ದೇರ್ ಎನಿ ಕಾನ್ಫ್ಲಿಕ್ಟ್ಸ್? ಅಲ್ಲೇನಾದರೂ ಇಂಟರ್ಫರೆನ್ಸ್ ಇದೆನಾ? ಇಲ್ಲ. ದಟ್ ಇಸ್ ಫೈನ್. ಅದೇ ಐಸೋಲೇಷನ್. ಓಕೆ, I'll write about it. Transactions executing simultaneously ಅಂದರೆ at a time transaction execute ಆಗ್ತಾ ಇರ್ತಾವಲ್ಲ, should not interfere with each other. 2, 3 ಎಷ್ಟೋ ಟ್ರಾನ್ಸಾಕ್ಷನ್ ಆಗ್ತಾ ಇರ್ತವೆ, ಅವು ಎಲ್ಲಾನು ಇಂಟರ್ಫಿಯರ್ ಆಗಬಾರ್ದು. ಓಕೆ, ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ನೋಡೋಣ, ಅಂದರೆ ಇನ್ನೂ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅಥವಾ ಐಸೋಲೇಷನ್ ಮೀನ್ಸ್ ಏನು? ಎ ಟ್ರಾನ್ಸಾಕ್ಷನ್ ಶುಡ್ ಎಕ್ಸಿಕ್ಯೂಟ್ ಇಂಡಿಪೆಂಡೆಂಟ್ಲಿ. ಅದನ್ನು ನಾನು ಬರಿತೀನಿ.
which means a transaction should execute independently without interfering, ವಿದೌಟ್ ಎನಿ ಇಂಟರ್ಫರೆನ್ಸ್, ಏನು ಇಂಟರ್ಫರೆನ್ಸ್ ಇರಲಾರ್ದೆ ಅದು ಎಕ್ಸಿಕ್ಯೂಟ್ ಆಗಬೇಕು. ಇದಕ್ಕೆ ಸಿಂಪಲ್ ಎಕ್ಸಾಂಪಲ್ ನೋಡೋಣ. ಫಾರ್ ಎಕ್ಸಾಂಪಲ್ ಅಗೇನ್ ಟ್ರಾನ್ಸ್ಫರ್ ₹1000 ಫ್ರಾಮ್ ಎ ಟು ಬಿ. ಟ್ರಾನ್ಸ್ಫರ್ ಆಫ್ ₹1000 ಫ್ರಾಮ್ ಎ ಟು ಬಿ ಇದೆ ಅಂತ ತಿಳ್ಕೋಣ. ದಿಸ್ ಈಸ್ ದ ಸಿಚುವೇಶನ್. ಎದ್ ಬ್ಯಾಲೆನ್ಸ್ ಎಷ್ಟು? 5000. ಅಗೇನ್ ಬಿದ್ ಬ್ಯಾಲೆನ್ಸ್ ಎಷ್ಟು? 3000 ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ಈಗ ಒನ್ ಟ್ರಾನ್ಸಾಕ್ಷನಲ್ಲಿ ಏನಾಗ್ತದೆ? ಟ್ರಾನ್ಸ್ಫರ್ ಆಫ್ ಮನಿ ಆಗ್ತಾ ಇದೆ. ಇನ್ನೊಂದು ಟ್ರಾನ್ಸಾಕ್ಷನ್ ಅದನ್ನ ಅಬ್ಸರ್ವ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ಈಗ ವೈಲ್ ಒನ್ ಟ್ರಾನ್ಸಾಕ್ಷನ್ T1 ಈಸ್ ಟ್ರಾನ್ಸ್ಫರಿಂಗ್ ದ ಮನಿ. ಓಕೆ, ಅದು ಒನ್ ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಇನ್ನೊಂದು ಟ್ರಾನ್ಸಾಕ್ಷನ್ ಇದನ್ನ ಅಬ್ಸರ್ವ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೆ. ಆ ಟ್ರಾನ್ಸಾಕ್ಷನ್ಗೆ ಏನು ಅಬ್ಸರ್ವ್ ಆಗಬೇಕು ಅಥವಾ ಏನು ರೀಡ್ ಆಗಬೇಕು? T2 ಏನು ರೀಡ್ ಆಗಬಾರ್ದು, ಶುಡ್ ನಾಟ್ ಸಿ. T2ಗೆ ಏನು ರೀಡ್ ಆಗಬಾರ್ದು ಅಂದರೆ ಟ್ರಾನ್ಸ್ಫರ್ ಆಗುವಾಗ ಎದಿಂದ 1000 ಮೈನಸ್ ಆಯಿತು, ಬಿಕಾಸ್ ಟ್ರಾನ್ಸ್ಫರ್ ಆಯಿತು. ಬಟ್ ಬಿಗೆ ಅದು ಇನ್ನೂ ಬಂದಿಲ್ಲ. ಇದು ಅಬ್ಸರ್ವ್ ಆಗಬಾರ್ದು. ಕಂಪ್ಲೀಟ್ ಆದಮೇಲೆ ಮಾತ್ರ ವ್ಯೂ ಆಗಬೇಕು. ಇನ್ನೂ ರಿಸಲ್ಟ್ ಬಂದಿಲ್ಲ ನಂದು, ಬಟ್ ಏನೋ ಒಂದು ವ್ಯಾಲ್ಯೂ ತೋರಿಸ್ತಾ ಇದೆ ಅಲ್ಲಿವರೆಗೂ. ದಟ್ ಈಸ್ ನಾಟ್ ಕರೆಕ್ಟ್. ಹಂಗಾಗೋದೇ ಇಲ್ಲ ಆ್ಯಕ್ಚುಲಿ. ದಟ್ ಈಸ್ ವಾಟ್ ಐಸೋಲೇಷನ್. ಫಾರ್ ಎಕ್ಸಾಂಪಲ್, ನಿಮ್ಮದು ಮಾರ್ಕ್ಸ್ 50 ಬಿದ್ದಿದೆ ಅಂತ ತಿಳ್ಕೊರಿ. ಅನ್ಕತನ 25 ಬಂತು, 30 ಬಂತು, ಹಿಂಗಿರೋದಿಲ್ಲ. ಅಲ್ಲಿವರೆಗೂ 0 ಇತ್ತು. 0 ಕಾಣಿಸೋದಿಲ್ಲ, ಕಾಣಿಸ್ಬಾರ್ದು. ವಾಟ್ ಎವರ್ ಇಟ್ ಈಸ್, ಕಾನ್ಫ್ಲಿಕ್ಟ್ಸ್ ಆಗ್ತಾ ಇರ್ತವೆ, ಅವು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಆಗಬೇಕು. ಇದು ನೋಡ್ರಿ, ದಿಸ್ ಈಸ್ ರಾಂಗ್. ಯಾಕೆ ಹೇಳ್ರಿ? T1 ಈಸ್ ಟ್ರಾನ್ಸ್ಫರಿಂಗ್ ಮನಿ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಆವಾಗ T2 ವಾಂಟ್ಸ್ ಟು ನೋ ದ ರಿಸಲ್ಟ್, ಬಟ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಆವಾಗ ಡೇಟಾ ವ್ಯೂ ಆಗಬಾರ್ದು. ವ್ಯೂ ಆದರೆ ಅದೇನು ಇಂಟರ್ಫರೆನ್ಸ್ ಆಗ್ತಾ ಇದೆ ಅಂತ ಅರ್ಥ. ಕಂಪ್ಲೀಟ್ ಆದಮೇಲೆ ಅದು ಇಂಡಿಪೆಂಡೆಂಟಾಗಿ ಮೊದಲಿದ್ದು ಎಕ್ಸಿಕ್ಯೂಟ್ ಆಗಬೇಕು. ಇದು ಕಂಪ್ಲೀಟ್ ಆದಮೇಲೆ ಮಾತ್ರ T2 ಕ್ಯಾನ್ ಸಿ ದ ಎಕ್ಸಾಕ್ಟ್ ಡೇಟಾ. ಇಲ್ಲಿ ಹಿಂಗೆ ಯಾಕೆ ಕಾಣಿಸ್ಬಾರ್ದು ಅಂದರೆ, ಬಿಕಾಸ್ ದ ಟ್ರಾನ್ಸ್ಫರ್ ಈಸ್ ಇನ್ಕಂಪ್ಲೀಟ್. ದಿಸ್ ಈಸ್ ರಾಂಗ್. ಬಿಕಾಸ್ ದ ಟ್ರಾನ್ಸ್ಫರ್ ಆಫ್ ಮನಿ ಇನ್ಕಂಪ್ಲೀಟ್. ಆವಾಗ T2 ಮಸ್ಟ್ ವೇಟ್. T2 ಮಸ್ಟ್ ವೇಟ್ ಅಂಟಿಲ್ T1 ಫಿನಿಶಸ್. ಕರೆಕ್ಟ್ ಅಲ್ಲ? ಇಲ್ಲಾಂದರೆ ಇಂಟರ್ಫರೆನ್ಸ್ ಆಗುತ್ತೆ. T1 ಕಂಪ್ಲೀಟ್ ಆಪರೇಷನ್ ಮುಗಿಯುವವರೆಗೂ T2 ಶುಡ್ ವೇಟ್. ಆವಾಗ ಎಲ್ಲಿವರೆಗೂ T1 ಕಂಪ್ಲೀಟ್ ಮಾಡಿದ ಮೇಲೆ T2 ಕ್ಯಾನ್ ಅಬ್ಸರ್ವ್ ದ ಡೇಟಾ. ಆ್ಯಂಡ್ ಇದು ಈ ಥರ ಅಂತೂ ಆಗೋದೇ ಇಲ್ಲ, ಬಿಕಾಸ್ ಟ್ರಾನ್ಸಾಕ್ಷನ್ಸ್ ಫಾಲೋ ಐಸೋಲೇಷನ್. ಅಂದರೆ ಒಂದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆದಮೇಲೆ ಸೊ ಅದು ಇಂಡಿಪೆಂಡೆಂಟಾಗಿ ಎಕ್ಸಿಕ್ಯೂಟ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಕ್ಯಾನ್ ಆಕ್ಸೆಸ್ ದ್ಯಾಟ್ ಡೇಟಾ. ಕರೆಕ್ಟ್? ಇದಕ್ಕೇನಂತಾರೆ? ಐಸೋಲೇಷನ್. ಗಾಟ್ ಇಟ್? ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಪರ್ಟಿ. ನೆಕ್ಸ್ಟ್ ಪ್ರಾಪರ್ಟಿ ಯಾವುದು? ಡ್ಯೂರ್ಯಾಬಿಲಿಟಿ. ಡ್ಯೂರ್ಯಾಬಿಲಿಟಿ. ಡ್ಯೂರೇಬಲ್ ಅಂದ್ರೇನು? ಒಂದ್ಸರಿ ಡೇಟಾ ಸ್ಟೋರ್ ಆದರೆ, ಕಮಿಟ್ ಆದರೆ, ಇಟ್ ಈಸ್ ಫೈನಲ್. ಅದು ಚೇಂಜಸ್ ಆಗೋದಿಲ್ಲ. ದಟ್ ಈಸ್ ಕಾಲ್ಡ್ ಡ್ಯೂರೇಬಲ್. ಫಾರ್ ಎಕ್ಸಾಂಪಲ್, ನೀವು ₹1000 ₹100 ಯಾರಿಗೂ ಶೇರ್ ಮಾಡಿದ್ರಿ. ಶೇರಿಂಗ್ ಈಸ್ ಕಂಪ್ಲೀಟೆಡ್, ಟ್ರಾನ್ಸಾಕ್ಷನ್ ಕಂಪ್ಲೀಟೆಡ್, ಕಮಿಟೆಡ್ ಆಯ್ತಂದರೆ
ಆಮೇಲೆ ನಿಮ್ಮ ಫೋನ್ ಬಂದಾಯಿತು, ಇಂಟರ್ನೆಟ್ ಹೋಯಿತು, ಅದು ಯಾವುದು ಮ್ಯಾಟ್ರ್ ಆಗೋದಿಲ್ಲ. ಬಿಕಾಸ್ ಟ್ರಾನ್ಸಾಕ್ಷನ್ ಹ್ಯಾಸ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ. ಡ್ಯೂರೇಬಲ್, ಕಮಿಟ್ ಆಯ್ತದು, ಮುಗೀತು. ಒಂದ್ಸರಿ ಕಮಿಟ್ ಆದರೆ ಆಮೇಲೆ ಏನು ಪ್ರಾಬ್ಲಮ್ ಆದರೂ ಇಟ್ ವಿಲ್ ನಾಟ್ ಇಫೆಕ್ಟ್. ಆ್ಯಂಡ್ ದಿಸ್ ಇಸ್ ಆಲ್ಸೋ ಕರೆಕ್ಟ್. ಓಕೆ, ಡ್ಯೂರಬಿಲಿಟಿ. Let us see what is durability. Okay, durability means once a transaction is committed, ಒಂದ್ಸರಿ ಟ್ರಾನ್ಸಾಕ್ಷನ್ ಕಮಿಟೆಡ್ ಆದರೆ ಇಟ್ಸ್ ಚೇಂಜಸ್ ಬಿಕಮ್ ಪರ್ಮನೆಂಟ್ ಆ್ಯಂಡ್ ಕೆನಾಟ್ ಬಿ ಲಾಸ್ಟ್. ನಾನು 100 ರೂಪಿ 1000 ರೂಪಿ ಕಳಿಸಿದೆ ಅಂದರೆ ಮುಗೀತು, ನನ್ನಲ್ಲಿ ಕಟ್ ಆಯಿತು, ಅವರಲ್ಲಿ ಆ್ಯಡ್ ಆಯಿತು, ಟ್ರಾನ್ಸಾಕ್ಷನ್ ಕಂಪ್ಲೀಟೆಡ್. ಆಮೇಲೆ ನನ್ನ ಫೋನ್ ಬಂದಾಯಿತು, ನೆಟ್ವರ್ಕ್ ಹೋಯಿತು, ಅದೇನು ಇಶ್ಯೂ ಆಗೋದಿಲ್ಲ. ಬಿಕಾಸ್ ಪರ್ಮನೆಂಟಾಗಿ ಸೇವ್ ಆಯ್ತದು, ಮುಗೀತು. ಆ್ಯಂಡ್ ಹಂಗಾಗಲೇಬೇಕು. ಇಮಿಡಿಯೇಟ್ಲಿ ಪವರ್ ಆಫ್ ಆಯಿತು, ನಿಮ್ಮದು ಸಿಸ್ಟಮ್ ಶಟ್ ಡೌನ್ ಆಯಿತು, ವಾಟ್ ಎವರ್, ದಟ್ ವಿಲ್ ನಾಟ್ ಅಫೆಕ್ಟ್. ಓಕೆ, ದಟ್ ಇಸ್ ಕಾಲ್ಡ್ ಡ್ಯೂರಬಿಲಿಟಿ. ಡ್ಯೂರಬಿಲಿಟಿ ಮೀನ್ಸ್ once a transaction is completed, once a transaction is completed or committed, exactly, it is committed, its changes become permanent, its changes become permanent and cannot be lost, and cannot be lost. ನೀವು ಅಮೌಂಟ್ ಸೆಂಡ್ ಮಾಡಿದರೆ ಮುಗೀತು, ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ಬಂತು, ಮುಗೀತು. ಆಮೇಲೆ ಏನೋ ಪ್ರಾಬ್ಲಮ್ ಆಯಿತು, ನೆಟ್ವರ್ಕ್ ಹೋಯಿತು, ಅದೇನು ಇಶ್ಯೂ ಅಕ್ಕರ್ ಆದರೂ ಡೇಟಾ ವಿಲ್ ರಿಮೇನ್. ಓಕೆ, committed data remains saved permanently. Suppose, one example on, suppose you have transferred 1,000 rupees again successfully. ನೀವು 1,000 rupees successfully send ಮಾಡಿದ್ರಿ, and you can see the message. You see the message as transaction successful, means commit ಆಯ್ತದು. ಓಕೆ, ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ಬಂತು. ಇಮಿಡಿಯೇಟ್ಲಿ ಆಫ್ಟರ್ ದ್ಯಾಟ್ ಕರೆಂಟ್ ಹೋಯ್ತು, ನೆಟ್ವರ್ಕ್ ಹೋಯ್ತು, ಅವಾಗೇನು ಮನಿ ನೀವು ಸೆಂಡ್ ಮಾಡಿದ್ದು ಹೋಗಿಬಿಡುತ್ತಾ? ಇಲ್ಲ. ಇಷ್ಟಾದ್ರೆ ಮುಗೀತು, ಇಟ್ ಈಸ್ ಕಮಿಟೆಡ್, ಇಟ್ ಈಸ್ ಫೈನಲ್. ಇಮಿಡಿಯೇಟ್ಲಿ ನೀವು ಸೆಂಡ್ ಮಾಡಿ 1 ನಿಮಿಷಕ್ಕೂ ಅಥವಾ 10-20 ಸೆಕೆಂಡ್ಗೂ ಕರೆಂಟ್ ಇಶ್ಯೂ ಆಗಿ, ಅಥವಾ ಕರೆಂಟ್ ಅಲ್ಲ, ನಿಮ್ಮ ಮೊಬೈಲ್ ಏನೋ ಬಂದಾಯಿತು, ಚಾರ್ಜ್ ಮುಗಿದಿತ್ತು, ಅಥವಾ ನೆಟ್ವರ್ಕ್ ಹೋಯಿತು, ಆ ಇಶ್ಯೂ ಏನಾದರೂ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಬಿಕಾಸ್ ಇಟ್ ಈಸ್ ಕಮಿಟೆಡ್ ಅಂದರೆ ಏನು, ಪರ್ಮನೆಂಟಾಗಿ ಆ ಟ್ರಾನ್ಸಾಕ್ಷನ್ ಸೇವ್ ಆಯಿತು, ಕಂಪ್ಲೀಟ್. ಇದಕ್ಕೇನಂತಾರೆ, ಡ್ಯೂರಬಿಲಿಟಿ. ಆ್ಯಂಡ್ ದಿಸ್ ಈಸ್ ಆಲ್ಸೋ ರಿಕ್ವೈರ್ಡ್. ಇದು ಬೇಕೇ ಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಫ್ ಟ್ರಾನ್ಸಾಕ್ಷನ್. got it? ಅರ್ಥ ಆಯ್ತಲ್ಲ? ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಕಾರ್ಡಿಂಗ್ ಟು ನಿಮ್ಮದು ಸಿಲೆಬಸ್ ಆರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದರೆ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇಫ್ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಯು ಕ್ಯಾನ್ ಕ್ವಶನ್ ಮೀ. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ share the video. Thank you.